ಹಲೋ ಹಾ ಅಣ್ಣ ಕೊಡ್ತೇನಣ್ಣ ಕೊಡ್ತಾನ ನಾವು ರೊಕ್ಕದ ಅಡ್ಜಸ್ಟ್ ಮಾಡಾಕತ್ತೀವಿ ಆ ಕಡೆ ಈ ಕಡೆ ಹಾ ಅಣ್ಣ ಹಾ ಅಣ್ಣ ಆಯ್ತಾಯ್ತಾಯ್ತು ಅಣ್ಣ ಆಯ್ತಾಯ್ತು ಅಣ್ಣ ಇವತ್ತು ಸಂಜೆಗೆ ಫೋನ್ ಹಚ್ಚಂತಲ್ಲ ಏನಿದ್ದಿಲ್ಲ ಹಾ ಆಯ್ತಾಯ್ತು ಹಾ ಆಯ್ತು ಅಣ್ಣ ಆಯ್ತು ಬಾಡ್ಯಾನ ಮಗದ್ ಒಂದ್ ತಿಂಗಳ ಸೋಳ ಸಾಲ ಈಗ ಹೆಂಗಾರ ಮಾಡಿ ನಾವ್ ರೊಕ್ಕ ಕೊಡ್ಬೇಕಲ್ಲ ಅವ್ರಿಗೆ. ಅರೆ ಮಾಜಿಲ್ ಅವ್ರ ಮುತ್ಯ ಎಲ್ಲಾರು ಒಂದ್ 20 ಲಕ್ಷ ರೂಪಾಯಿ ಹೋಗೋದಿಟ್ಟಿರ್ ಹೇಳ್ಯಾರ ರಾತ್ರಿ ಕನಸಿನ್ಯಾಗ ಬಂದ ತಕೊಂಡಾರ ಬರ್ತೆ ಅವ್ರ ಯಾರ್ಯಾರ ಸಾಲ ಕೊಟ್ಟಾರಲ್ಲ ಒಂದ್ 20 ಲಕ್ಷ ರೂಪಾಯಿ ಸಿಕ್ಕೊಂಡ್ರ ಅವ್ರ ಮಕ್ಕಳ ಮೇಲೆ ಹೋಗೋದ ನಮ್ಮ ಮನ್ಯಾಗ ಇಟ್ಕೊಂಡ್ ಅವ್ರ ಬಾಡ್ಯಾನ ಮಕ್ಕಳ ಯಾವಪ್ಪ ಮತ್ ಸಾಲ ಯಾವ್ದಾಡು ಎಷ್ಟೇ ಬಿಡು ಏನ್ ಆಗ್ತದ. ಹಲೋ ಸರ್ ನಮಸ್ತೆ ರೀ. ಹಾ ನಮಸ್ಕಾರ ರೀ. ನೀವು ಗುಡಾಳ ಬಸ್ ಏನ್ರಿ? ಹಾ ಹೌದ್ರಿ. ನಾವ್ ಬೆಂಗಳೂರಿಂದ ಮಾತಾಡತ್ತೀವ್ರಿ. ಟ್ಯಾಕ್ಸಿ ಮೂವಿ ಮೊನ್ನೆ ಎಡಿಟಿಂಗ್ ಮಾಡ್ಕೊಟ್ಟಿರಲ್ರಿ ಅದ ನಂಬರ್ 1 ಟಾಪ್ ನಾಗ ಬಂದೈತ್ರಿ. ಹಾ ಅದ್ರ ಸಂಬಂಧ ಟ್ಯಾಕ್ಸಿ 2 ಅಂತೇಳಿ ಸಿನಿಮಾ ರಿಲೀಸ್ ಮಾಡ್ಬೇಕಂತ ಹಾ ನೀವು ಸೆಲೆಕ್ಟ್ ಆಗಿರಿ. ಅದಕ್ಕ 20 ಲಕ್ಷ ರೂಪಾಯಿ ಬಂದವ್ರಿ, ತಗೊಂಡ್ ಹೋಗ್ಬೇಡ್ರಿ. ತಗೊಂಡ್ ಹೋಗಿ ಎಲ್ಲಿ ಬಂದ್ ತಗೊಂಡ್ ಹೋಗುದ್ರಿ? ಬೆಂಗಳೂರಿಗೆ ಬಂದ್ ತಗೊಂಡ್ ಹೋಗ್ರಿ. ಬೆಂಗಳೂರಿಗ ಮರ ನೀ ಯಾರ ಸಾಲ ಕೊಟ್ಟವತ್ತೇನ? ಇಲ್ರಿ, ಇದ ಸುಳ್ಳು ಅಲ್ರಿ, ಇದು ಕರೆನ ಐತ್ರಿ. ಬಂದ್ ಹೋಯ್ರಿ. ಆಯ್ತಾಯ್ತು ತೋರಿ ಬರ್ತಾವ. ಅದ ಎಷ್ಟ್ ಬರ್ತಾವ್ರಿ? ಅವ 15ರಿಂದ 20 ಲಕ್ಷ ರೂಪಾಯಿ ಬರ್ತಾವ. 20 ಲಕ್ಷ ರೀ? ಅದ ಹಾಲಿವುಡ್ ಮೂವಿ ಐತ್ರಿ. ಅದಕ್ಕಾಗಿರಿ ಒಡಿ ಜಾಸ್ತಿನ ವ್ಯೂಸ್ ಬಂದಾರಿ. ಅದಕ್ಕಾಗಿರಿ ನಿಮ್ ಸೆಲೆಕ್ಟ್ ಆಗೈತ್ರಿ. ಬರ್ರಿ. ಚೀಲ ತೊಗೊಂಬರ್ರಿ, ರೊಕ್ಕ ತುಂಬ್ಕೊಂಬರಕ ಅಲ್ಲ ಅಲ್ಲೂ ಮರ 15-20 ಲಕ್ಷ ರೂಪಾಯಿ ಅನ್ನತ್ತಿ. ನಾವು ಜೀವನದಾಗ ಅವ್ನು 10,000 ರೂಪಾಯಿ ನೋಡಿಲ್ಲ ನಾವ. ಇಲ್ರಿ, ಅದ ಇನ್ಕಮ್ ರೀ 1.5 ಕೋಟಿ ಬಂದೈತ್ರಿ. ಅದಕ್ಕಾಗಿ ನಿಮ್ದ ಸೆಲೆಕ್ಟ್ ಸಂಬಂಧ್ರಿ 20 ಲಕ್ಷ ರೂಪಾಯಿ ಮ್ಯಾನೇಜರ್ ಮಾತಾಡ್ಯಾರಿ. ಅದಕ್ಕೆ ಅದ ಎಲ್ಲಿಗ್ ಬರ್ಬೇಕೀಗ? ಬೆಂಗಳೂರಿಗೆ ಬರ್ರಿ. ಬೆಂಗಳೂರಿಗೆ ಬಂದ ನಿಮ್ಗೆ ಫೋನ್ ಹಚ್ತೇನ್ರಿ. ಬರೋ ದೋಸ್ರಿ ನಿಮ್ಗೆ ಚೆಕ್ ಬರ್ಕೊಡ್ತೇವ್ರಿ. ಆಯ್ತಾಯ್ತು ಬರ್ತೇವ್ ಹೇಳ್ರಿ. ಹಾ ನಮ್ಮ ಹಸಿಮಗ್ ದೋಸ್ತಗ್ ಫೋನ್ ಹಚ್ಚನಗಪ್ಪ. ಹಲೋ ಉಡಾ ಹಡಿಸಿ ಮಗನ ಬಾಯ್ಲಿ ನಮ್ಮ ಇಲ್ಲಿ ನಮ್ಮ ಮನಿ ಕೃಷಿ ಬಾ. ನಾ ಇವತ್ ಒಟ್ಟ ಅವನ ರೊಕ್ಕ ತುಂಬ್ಕೊಂಬರಕ್ ಟ್ರ್ಯಾಕ್ಟರ್ ತೊಗೊಂಡ್ ಹೋಗೋಣ. ಇಲ್ಲ ಮೊನ್ನೆ ಎಡಿಟಿಂಗ್ ಕಾಂಪಿಟೇಷನ್ ಒಳಗ್ ಭಾಗವಹಿಸಿತ್ತು ನಾವ್. ಅದಕ್ಕೆ ಎಡಿಟಿಂಗ್ ಕಾಂಪಿಟೇಷನ್ ಸೆಲೆಕ್ಟ್ ಆಗಿನಂತ ಒಂದ್ 10ರಿಂದ 15 ಲಕ್ಷ ರೂಪಾಯಿ ಬರ್ತಾವಂತ. ಅವ್ರ ಫೋನ್ ಹಚ್ಚಿರಿಗ ಮಗನ ರೆಕಾರ್ಡಿಂಗ್ ಐತಿ, ಬೇಕಾರೆ ಬಂದ್ ತೋರಿಸ್ತಾನೆ. ಪಟ್ನ ಅವ್ರ ಯಾರು ನಮಗ್ ಸಾಲ ಕೊಟ್ಟಾರಲ್ಲ, ಯಾರ್ಯಾರು ಕೊಟ್ಟಾರಲ್ಲ ಅವ್ರ ಎಲ್ಲಾರ್ಗು ಫೋನ್ ಹಚ್ಚಿ ಬಾ ಅಂತ ಪಟ್ನ. ಹಂಗ ಬರುವಾಗ ಪದ್ಯಾನು ಕರ್ಕೊಂಡ್ ಬಾ. ಇಡ್ಲಿ ಪಟ್ನ ಬರ್ರಿ. ಹಾ ಬರ್ಲಿ ಓಡಿ ಬರ್ರಿ. ಏನ್ಲೇ ಮಗ 10-15 ಲಕ್ಷ ರೂಪಾಯಿ ಗೆದ್ದಿರತ್ತ. ಮತ್ತ ಒಳ್ಳೆ ಫುಲ್ ಮಜಾನಪ್ಪ. ಹಂಗಾರ ಫುಲ್ ಮಜಾ. ನಿಂದೇನ್ ಆಗ್ತದ ಜೀವನದಾಗ? ಎಲ್ಲಾರ ಹೋಗುದ? ನಂದೇನಿಲ್ಲ ಮಾವ, ಒಮ್ಮೆರ ಸಲ ಗೋವಾಕ್ ಹೋಗಿ ಮಸ್ತ್ ಮಗನ ಅಕ್ಕಿನ ಜೀವ ಒಟ್ಟ ಹೋಗೋದನ್ನ ಗೋವಾ ಕೈ ದಿನ ಆಯ್ತಿದ್ಲಿ. ನಾನು ಜೀವನದಾಗ ಒಮ್ಮೆರ ಅಮೇರಿಕಾ ಹೋಗಿ ಮಾವ ಕ್ಲಿಪ್ಪ ಹಿಂಬರಿ ಒಂದ್ಸಲ ಅವ್ರಿಗೆ ಯಾಕಡೆ ಬಾ ಅಂತ ಹೇಳಿದ್ಯ? ಆ ಕಡೆ ಬಾ ಅಂದ್ರ ಮಾವ ಸದ್ಯ ಫೋನ್ ಹಚ್ಚಿನಿ. ಬರ್ತಾರತ್ತ ಅತ್ತ ಹೋಗ್ ನಡ್ರಿ. ಹಂಗಾರ ಅತ್ತ ಹೋಗೋಣ ಬರ್ರಿ. ಹಂಗಾರ ಬರ್ಲಿ ಏನು ಉಡಾ ಬಚ್ಚ ರೊಕ್ಕ ಸಿಕ್ಕಂದ್ರೆ ಚಲೋ.
ಇಲ್ ಗಪ್ಪಿ ಸಾವ್ಕಾರ ಒಂದ್ ಎಡಿಟಿಂಗ್ ದಾಗ ಫಸ್ಟ್ ಅದನ್ರಿ ಅದಕ್ಕೆ ರೊಕ್ಕ ಬರುವುದವ್ರಿ 15 ಲಕ್ಷ ರೂಪಾಯಿ ಕೊಡ್ತಾನತ್ರಿ ATM ಬಡಿ ಹಾಕೋಬೇಕ. ಈ ಅಡ್ಸಿಮಾಗ ಯಾರು ಕೊಡ್ತಾರ ರೊಕ್ಕ? ನಮ್ಮ 500-600 ರೂಪಾಯಿ ತಗೊಂಡ್ ಹೋದವ ಈಗ ಸಿಕ್ಕಾನು. ನಿಂದ್ ಬಿಡು ಹೊಲಕ್ಕ ಎಣ್ಣಿ ತುಂಬಾ ಅಂತ ರೊಕ್ಕ ಕೊಟ್ರ ಎಣ್ಣಿ ಹೊತ್ತ ರೊಕ್ಕ ಹೊತ್ತ ಎಲ್ಲಿ ಹೋಗಿದ್ದೆ ಅಂಬಲ್ಲಿ ನೋಡ್ ಸಾವ್ಕಾರ ಒಂದ್ 20 ಲಕ್ಷ ರೂಪಾಯಿ ಬರೋದವ ಅವ್ ಬಂದು ಅಂತ ತಿಳ್ಕೊ ನೀ ಎಷ್ಟ್ ಸಾಲ ಕೊಟ್ಟಿಲ್ಲ ಬಡ್ಡಿ ಹೆಚ್ಚಿ ಕೊಡ್ತಾನ ನಿನಗ. ಈಗ ಬೆಂಗಳೂರಿಗೆ ಹೋಗಿ ಬರೋ ಮಟ ಒಂದ್ 20,000 ರೂಪಾಯಿ ಇದ್ರ ಕೊಡು, ನಿನ್ ರೊಕ್ಕ ವಾಪಸ್ ಬಂದಿನ್ ಸಂಜೆ ಕಡೆನ ತಗೊಂಡ್ಬಿಡ್ನಿ. 5,000 ರೂಪಾಯಿ ಹೆಚ್ಚಿಗೆ ಕೊಡ್ತಾನ ನಾನು ನಿನಗ. ಮೊದಲು ಕೊಟ್ಟಿದ್ದಾರ ಕೊಡು ಮಾರಾಯಣಿ, ಹೊಳ್ಳಿ ಈಗ ಕೊಟ್ರ ಹೊಳ್ಳಿ ವಾಪಸ್ ಯಾವಾಗ ಕೊಡ್ತೀನಿ ನನಗೇನ್ ಗ್ಯಾರಂಟಿ? ಮತ್ ಹೆಂಗ್ ಮಾಡುದು ಈಗ? ರೊಕ್ಕ ಕೊಡಾಕ್ತಾ ಇಲ್ಲ ಮತ್ ನಮ್ ಕಡೆ ನೋಡಿ ರೊಕ್ಕ ಇಲ್ಲ, ಹೆಂಗ್ ಹೋಗಿ ಹೆಂಗ್ ತೊಗೊಂಡ್ ಬರ್ದು ಈಗ? ಮಾವ ಇವ್ರ ಹೊತ್ತಿನ ನಿನಗತ್ತ ಕೊಡೋದಲ್ಲ, ನನ್ ದೋಸ್ತ ಅದಾನು ಚಟ್ನಿ ದೋಸ್ತ ಓಕೆ ಇಸು ಕೊಡ್ತಾನು ಬಾ ಕರ್ಕೊಂಡ್ ಹೋಗ್ತಾನ. ನೋಡ್ ಸಾವ್ಕಾರ ಈಗ ನಮ್ ಕಡೆ ಅಂತೂ ರೊಕ್ಕಿಲ್ಲ, ನಾವ್ ಅಲ್ಲಿ ಹೋಗಿ ಬರೋ ಮಟ ನಮ್ ಕಡೆ ರೊಕ್ಕಿಲ್ಲ. ಅಲ್ಲಿ ಹೋಗಿ ಬಂದಿ ನಮ್ ಕಡೆ ರೊಕ್ಕ ಬರ್ತಾವು. ಇಲ್ಲ ನೀವ ಎಲ್ಲಾರ ಒಂದ್ 20,000 ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಡ್ರಿ ನಮಗ, ನಾವ್ ಹೋಗಿ ಬಂದಿಲ್ಲ ನೀವು ಬಡ್ಡಿ ಸಲ ಎಲ್ಲ ಕೊಡ್ತಾವ. ಮಾಡ್ಬಾರ ಇದೊಂದ್ಸಲ ಕೊಡ, ಹಿಡಿದಿಲ್ಲ ಕೊಟ್ಟಿ. ಇಲ್ಲಿ ನೋಡಪ್ಪ ಇವನ ಇನ್ನೊಂದ್ 2 ದಿನ ಟೈಮ್ ಕೊಡ್ತೀನಿ, ಇವನ ಅಟ್ಟ ಕೊಡು ಬೇಕಾರ ಕೊಡ್ತೀನಿ ನೋಡ್ನು ಬೇಕಾರ ಮತ್ ಕೊಡೋದಾರ ಕೊಡುನು. ಆಯ್ತು ಸಾವ್ಕಾರ ನೀವ್ ಹೋಗಿ ಬರ್ರಿ, ನಾವ್ ಎಲ್ಲಾರ ವ್ಯವಸ್ಥೆ ಮಾಡ್ಕೊತ ಹೋಗಿ ಬಂದಿನ್ ನಿಮ್ ರೊಕ್ಕ ನಿಮಗ್ ಕೊಡ್ತಾವ. ಆಯ್ತುಪ್ಪ ಇನ್ನೊಂದ್ 2 ದಿನ ಬಿಟ್ಟು ಕೊಡ್ತಿದ್ರ ಯಾವಾರ ಬೇರೆ ನೋಡ್ ಮತ್ತ. ಆಯ್ತ ಇನ್ನೊಂದ್ 2 ದಿನ ಬಿಟ್ಟು ಕೊಡ್ದೆ ನೀವ್ ಹೋಗಿ ಬರ್ರಿ, ನಾವ್ ರೊಕ್ಕ ಎಲ್ಲಾರ ವ್ಯವಸ್ಥೆ ಮಾಡ್ಕೊಂಡ್ ಹೋಗಿ ಬಂದ್ ನಿಮ್ ರೊಕ್ಕ ನಿಮಗ್ ಕೊಡ್ತಾವ. ಕೊಡ್ಲಿಲ್ಲ ಅಂದ್ರೆ ನೋಡ್ ಮತ್ತೆ ಕೊಡ್ತಾವ ಹೋಗೋ ಮಾರ, ಈಗ ನೀನ್ ಒಂದ್ 10 ಮಾಡತ್ತಲ್ಲ. ಮಾವ ಅದೆಲ್ಲ ಆಗೋತು, ನಮ್ ಚಡ್ಡಿ ದೋಸ್ತ ಅದಾನು ಒಂದ್ ಕಡೆ ಕರ್ಕೊಂಡ್ ಬಾ. ಬಾ ಹೋಗೋಣ ಬಾ. ಏ ನಿಂದ್ರಿಲೇ ಮಾವ ಮತ್ತ ಅವ ಮನ್ಯಾಗ ಅದಾನು ಹೊಲ್ದಾಗ ಅದಾನು ಕೇಳ್ ಕಾಸ ಫೋನ್ ಹಚ್ಚ ಸ್ವಲ್ಪ ಅದಂತ ಮಾಡೋಬೇಕ. ಆಯ್ತು ಫೋನ್ ಹಚ್ಚ ಹಂಗ ನೋಡೋಣ ಅಂತ. ಫೋನ್ ಹಚ್ಚಿ ಎಲ್ಲಾನ ಕೇಳು ಕೊಟ್ರ ಚಲೋ ಆಗ್ತದ. ದೋಸ್ತ ಆರಾಮ? ಇಲ್ಲ ನಮ್ ಹುಡುಗಟ್ಟ ಒಂದ್ 20,000 ರೂಪಾಯಿ ಬೇಕಾಗಿದ್ದು ಮತ್ತ ಅರೇಂಜ್ ಮಾಡಪ್ಪ, ಮತ್ತ ಊರಿಗೆ ಹೋಗುದೈತಿ. ಆಯ್ತಾಯ್ತು ಬರ್ತಿತ್ತು ಅಲ್ಲೇ ಬರ್ತ ಸಾವ್ಕಾರ. ಅವ್ನ್ ಫೋನ್ ಹಚ್ಚಿದ್ನಿ, ಏನೋ ಮನ್ಯಾಗೆಲ್ಲಾ ಹೊಲ್ದಾಗ ಅದಾನಂತ, ಅಲ್ಲೇ ಹೋಗುಣಪ್ಪ. ಬಾ ಏ ದೋಸ್ತ ಬಾರಿ ದೋಸ್ತ ಆರಾಮತ್ಲ ನಮ್ ಹುಡುಗ ಮತ್ 20,000 ರೂಪಾಯಿ ಬೆಂಗಳೂರು ಹೊಂಟನು, ಮತ್ ಏನಾರ ವ್ಯವಸ್ಥೆ ಮಾಡಪ್ಪ. ಮತ್ ನನ್ ದೋಸ್ತ ಕರ್ಕೊಂಡ್ ಬಂದನು ನೋಡ್ಕೊ. ಇಲ್ಲ ಒಂದ್ 20 ಲಕ್ಷ ರೂಪಾಯಿ ಬರೋದಾವ, ಒಂದ್ 10-15 ಲಕ್ಷ ರೂಪಾಯಿ ಬರೋದಾವ. ಅದಕ್ಕೆ ಅವತ್ ತೊಗೊಂಬರಕ್ ಬೆಂಗಳೂರಿಗೆ ಹೊಂಟಿವಿ. ಅದಕ್ಕೆ ಒಂದ್ 20 ಲಕ್ಷ 20,000 ರೂಪಾಯಿ ಕೊಟ್ರ ನೋಡ್ಬೇಕು. ಕೇಳ್ಯಾಡ್ದು ಇವ್ರು ನಮ್ ಸಾವ್ಕಾರ ಕಡೆ ಒಂದಷ್ಟು ಮಂದಿ ಕಡೆ ಸಾಲ ಇಸ್ಕೊಂಡು ಅವ್ರ ಕಡೆ ಎಲ್ಲ ಕೇಳ್ಯಾಡ್ದು, ಮೊದ್ಲೆಲ್ಲ ಸಾಲ ಕೊಟ್ಟಾರ ಅವ್ರ ಕಡೆ ಸಿಕ್ಕಾಪಟ್ಟಿ. ಹಿಂಗಾಗಿ ಕೊಡ್ಲಿಲ್ಲ ಅವ್ರ, ಅದಕ್ಕಾಗಿ ಇವ್ ಕರ್ಕೊಂಡ್ ಬಂದಾನ ಇಲ್ಲಿ ಅಂತ. ಯಾವಾಗ ಮತ್ ಕೊಡ್ತೀನಿ ದೋಸ್ತ, ನನ್ ನಂಬಿಕೆ ಮೇಲ್ಕೊಂಡಿ ಅದಕ್ಕೆ ನಾ ಕೊಡ್ತಂತ ಆತು. ನನ್ ದೋಸ್ತ ಅದಾನವ ಫುಲ್ ಕ್ಲೋಸ್ ಅವ, ನೀ ಕೊಡ್ತೇನು ಫೋನ್ ಪೇ ಮಾಡ್ತೀನಿ ನಿಂಗೆ. ನಾವ್ ನಾಳೆ ನಾಡ್ದು ಹೊಂಟಿವಿ, ಅದಕ್ಕಾಗಿ ಹೋಗು ಒಂದ್ 2 ತಾಸು ಫೋನ್ ಹಚ್ಚ. ಆಯ್ತು ಫೋನ್ ಪೇ ಮಾಡ್ತೀನಿ ಬರ್ಲಿ ಸಾವ್ಕಾರ. ಒಟ್ಟ ತಲೆಗಡೆ ಹೊಳ್ಳಿ ಬಂದಿಂದ 20,000 ಮ್ಯಾಲ 5,000 ಜಾಸ್ತಿ ಚೈನಿ ಮಾಡಂತ ನನಗ್ ಬಜ್ಜಿ ಕೊಡತ್ತಿಲ್ಲ. ನಿಂಗ್ ಬಜ್ಜಿ ಕೊಡೋದಾಗ ಇಟ್ಲೋಕ ಮತ್ತೊಂದು RCC ಬಿಲ್ಡಿಂಗ್ ಹಾಕ್ತೀನಿ. ನಾ ಬಜ್ಜಿ ಕೊಡತ್ತಿಲ್ಲ. ಥ್ಯಾಂಕ್ ಯು ದೋಸ್ತ, ನೀವು ನಮ್ಮ ಆಪ್ತ ಥ್ಯಾಂಕ್ ಯು ಸೋ ಮಚ್. ನಾವ್ ಹೋಗುವಾಗ ಸಾವ್ಕಾರ ಫೋನ್ ತಪ್ಸಾಕ್ ಹೋಗ್ಬೇಡ್ರಿ. ಮತ್ತ ಹುಲಿ ಹಾಕೋ ಮಾತಾಡಲ್ಲ, ಹುಲಿ ಸ್ವಲ್ಪ ಲವ್ ದೋಸ್ತ. ಅದಕ್ಕೆ ಮೊನ್ನೆ ಮಿಯಾಕ್ ಜೋಡಿ ಏನ್ ಮಾಡುದು. ಆಯ್ತಾಯ್ತು ತಪ್ಸಾಕ್ ಹೋಗ್ಬಾರ್ದು. ಹೋಗಿ ಬರ್ತಾವ ಹೋಗುವಾಗ ಫೋನ್ ಆಯ್ತಾಯ್ತು. ಮತ್ತ ಹಂಗ ಹಿಂಗ ರೊಕ್ಕ ಅಡ್ಜಸ್ಟ್ ಆಗ್ಯಾವ. ಮತ್ ಏನ್ ಮಾಡುದು, ನಾಳೆ 9 ಗಂಟೆಗೆ ಟ್ರೈನ್ ಹತ್ತಿ ರೊಕ್ಕ ಇಸ್ಕೊಂಡ್ ಹೋಗ್ಬಿಡುನು. ಹೆಣ್ಣು ಮಗಳು 9 ಗಂಟೆಗೆ ಬರ್ತಾರ ಅಂತ ಹೇಳಿ ಇನ್ನೂ ಬರಾಕ್ತಾರಲ್ಲ ಉರಾಸ್ ಮಕ್ಳು, ಎಲ್ಲಿ ಅದಾರ ಇವ್ರ? ಫೋನಾರ ಹಚ್ಚಿ ನೋಡೋಣ ಗಪ್ಪ. ಹಲೋ ಎಲ್ಲಿದ್ರಲಿ? ಇಲ್ಲೇ ಕಚ್ಚಾರ ಹೊಡ್ದಾಗ ಇಲ್ಲೇ ಮುಂದೆ ನಿಂತೇನಿ, ಪಟ್ಟ ಬಾ. ಆಯ್ತಾಯ್ತು ಬಾ ಬಾ ಬಾ. ಇಡ್ಲೆ ಮತ್ ಬ್ಯಾಗ್ ಅಟ್ಟ ತರ್ಲು ಹೆಂಗ್ ಮತ್ ಟ್ಯಾಂಕ್ ಅತ್ತ ತೊಂಬರ್ಲು ಬಾಡಾಡ ಕಾರಣ ಮಂಚ ತೊಗೊಂಬರ್ತಾನ ಅಂತ ಹೇಳಿ ಫೋನ್ ಹಸ್ತನಪ್ಪ ಮರ. ಮತ್ತ ಏನ್ ತೊಗೊಂಬತ್ತೇವತ್ತನ್ ಬುಲರ್ ಬುಲರ್
ಮತ್ತೆ ಮತ್ತೆ 10-20 ಲಕ್ಷ ಅಂತಿ ಮತ್ತೆ ಹಂಗಿಲ್ಲ ನೀ ಸಿರ್ದಾಗ ಫೋನ್ ಹಚ್ಚ ತಗೊಂಬರ್ಲೆ ಸಿರ್ದಾಗ ಫೋನ್ ಹಚ್ಬೇಕು ಪಡಿಸಿ ಬೇಡ ಆ ಕಡೆ ಗೋವಾದ ಟ್ರಿಪ್ ಹೋಗ್ಯಾನ ಬೇಡ ಬಡನ ಮಗ ಮೀನ ಹಿಡಿಯಾಕತ್ತ ಗೋವಾದಾಗ ಬೇಡ ಇಲ್ಲಿಕ ಪದ್ಯಾಗ ಹಚ್ನಪ್ಪ ಹಚ್ಚ ಹಲೋ ಪದ್ಯ ಎಲ್ಲಿದ್ದೀರಿ ನೀನ್ ಟಾಟಾ ಇಸಿ ತೊಂಬಲ್ಲಿ ಬೆಂಗ್ಳೂರ್ ಹೋಗೋಣ ಮಾವನ ಅವನ ತೋಟದೈತ 10-25 ಲಕ್ಷ ಅವನ ತುಂಬಿಸ್ಕೊಂಬರು ಮಾವನ ಅವನ ಗೋವಾ ಟ್ರಿಪ್ ಹೋಗುದು ಬೇಡ ಬಾ ಪಟ್ನ ಬಾ ಮಾವ ನಾನು ನಿಂತೀವಿ ಪಟ್ನ ಗಾಡಿ ತುಂಬಾ ಹೋಗೋಣ ಟ್ರೈನ್ ಹೋಗೋಣ ಆಯ್ತೈತಿ ಇಲ್ಲಿ ಮಾ ಎಲ್ಲ ಆರಾಮ ಐತಿ ಮತ್ ಬೆಂಗ್ಳೂರ್ ಗಾಡಿಯ ಅಲ್ಲಿ ನಿಮ್ ದೋಸ್ತ ಹೇಳಿಲ್ಲ ಈಗ ಒಂದ್ ಕೆಲ್ಸ ಮಾಡೋಣ ನೀನ ಸಾವ್ಕಾರಕ್ ಫೋನ್ ಹಚ್ಚ ದೋಸ್ತ ನೀನ ದೋಸ್ತ ನಿಮ್ ಹುಡುಗಗ್ ಫೋನ್ ಹಚ್ಚು ಬೈಕ್ ತಗೊಂಡ್ ಅಂತ ಹೇಳಿ ನಾವ್ ಇಲ್ಲಿಂದ ಬೆಳಗಾವ್ ಮಠ ಬೈಕಿಗೆ ಹೋಗೋಣ ಬೆಳಗಾವಿಂದ ಟ್ರೈನ್ ಐತೆ ಗೋವಾಕ್ ಹೋಗೋಣ ಬೆಂಗ್ಳೂರ್ಗ್ ಹೋಗೋಣ ಬೆಂಗ್ಳೂರ್ಗ್ ಹೋಗಿ ನಮ್ ರೊಕ್ಕ ತಗೊಂಡ ಇತ್ತಾಗ ಬಂದ್ ನೀ ಸಾವ್ಕಾರ ಪಟ್ನ ಫೋನ್ ಹಚ್ಚಿ ಹಂಗಾರ ನಮ್ಮ ಅವ್ಗ ರೊಕ್ಕ ಪಟ್ನ ಫೋನ್ ಹಚ್ಚು ಇಲ್ಲೇ ಬಂದ್ ಫೋನ್ ಪೇ ಮಾಡಂತ ಹೇಳಿ ದೋಸ್ತ ಮತ್ ಬೆಂಗ್ಳೂರ್ಗ್ ಹೊಂಟಿವಪ್ಪ ಮತ್ ನಾನು ನಮ್ ಹುಡುಗರ ನೀ ಇದ್ದಲ್ಲೇ ಬರ್ನು ಆಯ್ತಾಯ್ತು ನೀ ಇದ್ದಲ್ಲೇ ಬಂದ್ ಮತ್ ಫೋನ್ ಪೇ ಮಾಡಿಸೋದಿತ್ತು ಹಂಗಾರ ಇರ್ಲ್ಯಾ ಆಯ್ತಾಯ್ತು ದೋಸ್ತ್ ನೀ ನಿಮ್ ದೋಸ್ತಗ್ ಫೋನ್ ಹಚ್ಚಿ ಗಾಡಿ ವ್ಯವಸ್ಥೆ ಮಾಡಿಸು ಹೋಗೋಣ ಪಟ್ನ ಆಯ್ತು ಪಟ್ನ ಹಲೋ ದೋಸ್ತ ಎಲ್ಲಿದ್ಯಾ ನಮ್ಗಟ್ಟ ಬೆಳಗಾವ್ ಹೋಗಕ ಅರ್ಜೆಂಟ್ ಗಾಡಿ ಬೇಕಾಯ್ತು ಆಯ್ತು ಹಂಗಾರ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊತ ಗಾಡಿದ ಇಲ್ಲೇ ಬೇರೆ ಕಡೆ ಹೋಗ್ಯಾನಂತ ಎಲ್ಲೂ ಕೆಲ್ಸದ ಮೇಲ ಅದಕ್ಕಾಗಿ ನಾವ ಗಾಡಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಒಂದ್ ಕೆಲ್ಸ ಮಾಡೋಣ ನಾವು ಇಲ್ಲಿಂದ ಬಲವನ್ ಹೋಗಿ ಶಿರಾ ಸರಿ ನಡಿ ಸೋಲಾಪುರ ಬೈಕ್ ಎಲ್ಲ ನಮಗ್ ನಿಗ್ರಹ ಆಗೋದಿಲ್ಲ ಯಾವ ಕೊಟ್ಟುಕೊಳ್ಳ ಸುಳ್ಳು ಮಕ್ಕಳು ಅಂತೇಳಿ ನಾವ್ ಸುಮ್ ಬಸ್ಸಿಗೆ ಹೋಗಿ ರೊಕ್ಕ ಇಸ್ಕೊಳ್ಳೋನು ಇಸ್ಕೊಂಡ ಹೋಗ್ಬಿಡು ಮಾವ ಫೋನ್ ಹಚ್ಚಿದ್ದೆ ಮಗ ಮತ್ತ ಇಲ್ಲಿ ಹೊಲ್ಲಾಗದಾನಂತ ಆಯ್ತಾಯ್ತಾಯ್ತು ಪಟ್ನ ಹೋಗಿ ಸೋಮವಾರ ಮತ್ತ ಅವ್ ಮನಿ ಹತ್ರ ವಾದ ಸಿಗಂಗಿಲ್ಲಪ್ಪ ನಾ ಏನ್ ಬಾರಪ್ಪ ಅವಂಗೆಲ್ಲ ನನ್ ನಂಬಿಕೆ ಮೇಲೆ ಕೊಟ್ಟಾನ ಆಯ್ತಾಯ್ತು ಬಾ ಆಯ್ತು ದೋಸ್ತ ಬಾರು ಬಾ ದೋಸ್ತ ಕೈಯಾಗ ಫೋನ್ ಪೇ ಮಾಡ್ಬಿಡ್ತೀನಿ ನಮ್ ದೋಸ್ತಿಂದ ಹೇಳ್ತಾನ ತಗೊಂಡ ದೋಸ್ತಿಗೆ ಬಾರಪ್ಪ ಮತ್ ಫೋನ್ ಪೇ ಇಲ್ಲ ಅಂದ ಅವಂದ ಹೇಳೇ 974141 ಹಾಕ್ತ ನೋಡಪ್ಪ 20,000 ಅಷ್ಟಲ್ಲ 20,000 ಹೊಳಿ ಬಂದ್ಮೇಲೆ ನಿನ್ ರೊಕ್ಕ ನಿಂಗೆ ಕೊಡ್ತಂತ ಇದ ನಂಬರ್ ಇಲ್ಲ ಅದ ನಂಬರ್ ಸರ್ ಕೊಡ್ಬೇಕು ಮತ್ತೆ ಹೊಳ್ಳಿ ಬಂದಿದ್ದೆ ಎಲ್ಲ ನಿನಗೊಂದ್ 5,000 ರೂಪಾಯಿ ಜಾಸ್ತಿ ಕೊಡೋದು ಖುಷಿಲೇ ಕೊಡ್ದ 20,000 ಅದಾಗಿತ್ತು ಆಯ್ತು ಆನಂದ ಚಿಂತೆ ಮಾಡ್ಬೇಡ ಹುಡುಗಿ ಸಿಗ್ತಾಳ ಸ್ವಲ್ಪ ಆಸೆ ಐತಂತ ಹೊಳ್ಳಿ ಬಂದ ಹೋಗಿ ಬರ್ತಾವ ಸಾವ್ಕಾರ ಕಂಪ್ನಿದ ಫೋನ್ ಬರೋದ ಮಾವ ತಡಿ ಒಂದಿಟ ಬರಬಲ್ ಐತಿ ಮಾತಾಡ್ಕ ಸೀನ್ ಹೇಳ್ತಾರ ಹಲೋ ಹಾ ಹೌದ್ರಿ ಹೇಳಿ ಸರ ಹಾ ಹೇಳ್ರಿ ಸರ ಅದ ನಿಮ್ ಹೆಸರಲ್ಲೇ ಬಂದಿಲ್ರಿ ಅದ ನಂಬರ್ ಚೇಂಜ್ ಆಗಿ ಬೇರೆದವ್ರ ಅದ ಏನ್ ಹೇಳತ್ತೀರಿ ಸರ ನೀವ ಇಲ್ರಿ ಅದ ಬೇರೆ ನಂಬರ್ ರೀ ನಿಮಗ್ ಬಂದಿತ್ತು ಅಂತ ಮಾಡಿನ್ರಿ ಮರ ನೀ ಅದೆಲ್ಲ ನಮ್ ಮುಂದ್ ಹಚ್ಚಾಕ್ ಹೋಗ್ಬೇಡ ನೀ ಹೇಳಿದಿಲ್ಲ ನಮಗ್ ಫೋನ್ ಹಚ್ಚ 15 ಲಕ್ಷ ರೂಪಾಯಿ ಬರ್ತಾವ ಅಂತ ಹೇಳಿ ಮತ್ ಏನ್ ಇಲ್ರಿ ಅವ ಬೇರೆದವ್ರ ಹೆಸರಲ್ಲಿ ಹೋಗ್ಯಾವ್ರಿ ಅವ ಮತ್ ಇಲ್ಲ ನೋಡ್ ಮರ ಇಲ್ಲ ನಾವ್ ಬರಾಕತ್ತೇವ ಈಗ ನಾವು ಮತ್ ಬ್ಯಾರೆ ನಿನ್ ನಂಬಿಕೆ ನಾವ್ 20,000 ರೂಪಾಯಿ ಸಾಲ ಮಾಡಿವ್ ಮರ ಮತ್ತ ಚಡ್ಡಿ ಆದ್ರ ಚಡ್ಡಿ ಹಂಗ್ ಬಿಡ್ತಾರೆ ಏನ ಈಗ ನಾವಾರ ಏನ್ ಮಾಡಿದ್ರಿ ಮತ್ತ ಅದನ್ನ ಬೇರೆದವ್ರ ಹೆಸರಲ್ಲಿ ಅದಾವ್ರಿ ಮತ್ತೆ ನಿಮ್ ಹೆಸರಲ್ಲಿ ಇಲ್ಲ ಅವ್ರ ಬ್ಯಾರೆದವ್ರ ಏನ್ ಅವ್ರ ಏನ್ ಮಾಡ್ತಾರ ಹೇಳು ನೀನ ಏನ ಮಾಡಿದ್ ಕ್ಯಾಸ್ ಫೋನ್ ಹಚ್ಚಿಲ್ಲ ನಮಗ ಇಲ್ರಿ ಅದ್ ಮತ್ತ ಹಿಂಗ ನಿಮ್ಮ ನಂಬರ್ ಬರತ್ರಿ ಮತ್ ನಾವಾರ ಏನ್ ಮಾಡಕ್ ಬರತ್ರಿ
ಹಾ ಈಗ ಅದ್ ಕೊಡಾಕ ಹೋದ್ರ ಇಲ್ಲ 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 ಸರ್ ಇಲ್ಲ ಸರ್ ನಾವ್ ಬರಾಕತ್ತೀವಿ ನಮ್ಮ 10 ಲಕ್ಷ ರೂಪಾಯಿ ಕೊಡಬೇಕಾ ಬ್ಯಾಗ್ ತೊಗೊಂಬರೋದ ನಾವ್ ತುಂಬ್ಕೊಂಬರಾಕ ಈಗ ಇಲ್ರಿ ಮತ್ ಏನ್ ಬ್ಯಾಡ ಇಲ್ರಿ ಮತ್ ಅದ ಬ್ಯಾರೆದವ್ರ ಹೆಸರು ನಿಮ್ಗೆ ಹೆಂಗ್ ಬರ್ತೈತ್ರಿ ಅದ ನೋಡ್ರಿ ನಾವ್ ಮತ್ ಬ್ಯಾರೆದವ್ರ ಇಲ್ಲಿ ನಮ್ಮ ಮ್ಯಾನೇಜರ್ ಫೋನ್ ಹಚ್ತಾರಪ್ರಿ ಮತ್ ಅದಕ್ಕೆ ಕಾಲ್ ಕಟ್ ಮಾಡ್ತಾರ. ಹಲೋ ಹಲೋ ಏ ಸರ ಹಲೋ ಅವೇನ ಲೇವ್ಸ್ರಿ ಮಗ ಬೆಂಗಳೂರು ಸರ್ ಫೋನ್ ಹಚ್ಚಿರ್ಲ ನಿಂಗ ಹಾ ಅವ್ರ ರೊಕ್ಕ ಕೊಡ್ಲ ಅನ್ನತ್ಲಿ ಅವ ಸೋಕಾರಿ ಹೇಳಕ್ ಏನ್ ಮಾಡುದು ಈಗ ಅವ್ನ ಹಿರದಾಳ ಹಡ್ಡಿ ಅಂದ್ರ ಈಗ ಒಂದ್ ಕೆಲ್ಸ ಮಾಡೋಣ ಈಗ ಅವ್ರ ನಮ್ಮನ್ನ ಹಿಡ್ಕೊಳಕ್ ಬರ್ತಾರ ಅವ್ರ ನಾವ್ ಒಂದ್ ಕೆಲ್ಸ ಮಾಡಿಬಿಡು ಸುಮ್ ನಾವು ಈಗ ಅವು ಅಲ್ಲಿಂದ ರೊಕ್ಕ ಕ್ಯಾನ್ಸಲ್ ಆಗ್ಯಾವು ನಾವ್ ಗೋವಾಕ್ ಹೋಗೋಣ ಶಿಸ್ತ ಈಗ ನಮ್ ಕಡೆ 20,000 ರೂಪಾಯಿ ಅದಾವ ಒಟ್ಟ ಶಿಸ್ತ ಗೋವಾಕ್ ಹೋಗೋಣ ಅಲ್ಲೇ ಸಿರ್ಗ ಅದಲ್ಲ ಅವ್ ನಿಮ್ಮಲ್ಲಿ ಹೋಗಿ ಉಪ್ಪಿನ ಹಿಡ್ಕೊಂತ ಅಲ್ಲೇ ತಿನ್ಕೊಂತ ಶಿಸ್ತ ರೊಕ್ಕ ಮಾಡುದ್ರ ಈ ಕಡೆ ಬಂದ ಇವ್ರ ಕಡೆ ಏನ್ ರೊಕ್ಕ ಇಸ್ಕೊಂಡಿಲ್ಲ ಸಾಲ ಮಾಡಿವಿ ಇವನ್ ವಾಪಸ್ ಕೊಟ್ಟ ನಾವ್ ಈಗ ಅವ್ರ ಸುಮಾರು ಹೇಳಕ್ ಹೋಗಿದಾನ ಈಗ ಒಟ್ಟ ನಾವ್ ಏನ್ ಒಂದ್ ಕೆಲ್ಸ ಮಾಡೋಣ ಇಲ್ಲಿನ ಓಡಿ ಹೋಗ್ಬಿಡೋಣ ಒಟ್ಟ ಮತ್ ಏನಾರ ಕೈ ಸಿಕ್ಕಿಕ್ಕು ಜಡ ಮರ ಹಳದಾಗ ಹಾಕಿ ಚಡ್ ಹರಿಯಂಗ್ ಒಂದ್ ಕೆಲ್ಸ ಮಾಡ ಒಟ್ಟು ಓಡಿ ಹೋಗಿ ನೀನು ಅವ್ರ ಕೈ ಸಿಗುದ್ ಬೇಡ 20,000 ರೂಪಾಯಿ ಯಾಕೆ ತಿಲಿಕ್ಕಿದ್ದಪ್ಪ ನೋಡ ಮೈಕ್ ಹಾರಿಸ್ಕೋಬೇಕು ನಾಳೆ ಈ ಸಾವ್ಕಾರ ಇಲ್ಲೇ ಕುಂತಾನು ಯಾಕ ಕುಂತಾನ ಕೇಳೋಣ ಬಾ ಅವ್ನು. ಬಾಜು ಏನ್ ಬಾಳ್ಮಕ್ ಬಂದಿಲ್ಲ ಶಿವ ಆರಾಮ ಆರಾಮ್ ದೋಸ್ತವ್ರ ನೀವು ಆರಾಮ ಮತ್ತ ಎಲ್ಲಿ ಯಾಕಡೆ ಹೋಗಿಲ್ಲ ಏನ್ ಹೋಗ್ತೀರಿ ಕೆಲಸ ಏನ್ ಕೆಲ್ಸ ಇಲ್ಲ ನೋಡ್ಪ ಮತ್ ಗಾಡಿಗೆಲ್ಲ ಹೋಗಿಲ್ಲ ಗಾಡಿನ ಎಲ್ಲಿಗ ಹಾ ಈಗೆಲ್ಲ ಬ್ಯಾಸಿಯಾಗಿ ಎಲ್ಲಿ ಏನ ಬಾಳ ದಿನ ಬಂದ್ರಿ ಬಾಳ ದಿವ್ಸಕ್ ಬಂದ್ರಿ ಮತ್ತೇನ್ ಇಲ್ಲಿ ಕುಂತಿರ್ಲ ಏನಿಲ್ಲ ದೋಸ್ತ ಆನಂದ್ಗ ರೊಕ್ಕ ಕೊಟ್ಟಿದ್ವಿ ಹಾ ನಮ್ ದೋಸ್ತ ಹಾಕ್ಬೇಕಾಯ್ತು ಅಂತ ರೊಕ್ಕ ಕೊಟ್ಟಿನ ರೊಕ್ಕ ಕೊಡ ಅಂತ ಹತ್ಲೋಕ ರೊಕ್ಕ ತಂದಲ್ಲ ಹತ್ಲ ಒಂದ್ ಫೋನ್ ಮಾಡ್ತ ನನಗೆ ಹಾ ಫೋನ್ ಕಾಸ್ ಮಾತಾಡ್ಕೊಂತ ಕುಂತೀನಿ ಮತ್ತಾರ ಕೊಟ್ಟಿಪ್ಪ ನೀ ರೊಕ್ಕ ಅವಾಗ ಆನಂದ್ ದೋಸ್ತ ಬಂದ್ಲ ಅಕ್ಕ ಬಡಕಾಗಿ ಸ್ವಲ್ಪ ಹಾಯ್ತು ಬಂದ ನಾವು ಹೊಲದಾಗ ಕೆಲಸ ಮಾಡ್ದ ನಾವು ಅವನ ಹೆಸರು ಏನಾದ್ರು ಹೇಳ ಹೆಸರು ತಡಿಯ ಹಾ ಉಳ್ಳಾಳ ಬಸ ಅಂತ ಉಳ್ಳಾಳ ಬಸ ಅವ್ನು ಅವಂಗ ಯಾಕೆ ಕೊಟ್ಟು ಮಾರ್ಯ ರೊಕ್ಕ ನೀ ಏನ್ ಮಾಡುದ್ಲಿ ಮತ್ತನ್ನ ಅವ್ ಹಡ್ಸಿ ಮಗ ಆನೆ ಅಂದ್ಲ ಅವ್ ಕಡ್ಕೊಂಡ್ ನಿಪ್ಪ ದೋಸ್ತ್ ನೀ 20,000 ರೂಪಾಯಿ ಕೊಡಬೇಕಪ್ಪ ಮತ್ತ ಅದಕ್ಕ ಕೊಯ್ತಿಪ್ಪ ಮತ್ತೆ ನೀವ್ ಹಿಂಗದ ನಂಗೆ ಗೊತ್ತೇ ಇಲ್ಲ ಹಡ್ಸಿ ಮಗ ಅಲ್ಲ ಅವ್ರ ನಮ್ ರೊಕ್ಕನ ಇಸ್ಕೊಂಡ್ ಹೋಗ್ಯಾರ ನಮ್ಗ ಬೂಚಿಟ್ಟು ರೊಕ್ಕ ಹೊಯ್ ಬರ್ತಾರಲ್ಲ ಡೌಟ್ ನೋಡ್ಪಾ ಹೆಂಗ್ ಮಾಡುದ್ಲಿ ಅಪ್ಪ ಏನ್ ಜೋರ ಸಾವ್ಕಾರ ಗಾತ ಮಾಡಿ ಯಾಕ್ಲೆ ಏನಾತ ಲೇ ದೋಸ್ತ ಗಾತ ಆತ್ ನಮ್ಮ ದೋಸ್ತ ಅದಾನಲ್ಲ ಆ ಕಂಪನಿಯಿಂದ ಯಾವ ಅಡಿಸಿ ನನ್ನ ಮಗ ಫೋನ್ ಹಚ್ಚಿದ್ದತ್ತ ಅವ ಏನೋ ಅದ್ರ ರೊಕ್ಕ ಕ್ಯಾನ್ಸಲ್ ಆಗಿ ಅಡಿಸಿ ಮಕ್ಕ ಗೋವಾಕ್ ಓಡಿ ಹೋಗ್ಯಾರಲಿ ಅವ್ರ ಗಾತ ಮಾಡಿ ತಗೊಂಡ ರೊಕ್ಕ ಏನೋ ನಂಗೇನ್ ಸಂಬಂಧ ಇಲ್ಲ ನೀವು ಇಸ್ಕೊರ್ಪ ರೊಕ್ಕ ನನಗೇನ್ ಸಂಬಂಧ ಇಲ್ಲ ಆತು ಹೊಕ್ಕನು ಆಯ್ತಾ ಸಾಕಾರ 3 ಮಂದಿನು ಬಾರಿ ಸಾವಿರ ರೊಕ್ಕ ಒತ್ತ ಎಲ್ಲ ರೊಕ್ಕ ಬರುದಿಲ್ಲ ನೋಡಿ ನಾವ್ ಒತ್ತ ಎಲ್ಲ ಮತ್ ಹೆಂಗ್ ಮಾಡುದು ಈಗ ಹೋಗ್ಯಾನ ಈಗ ಸಿಗ್ತಾನೆ ಹಿಡ್ಕೊಂಡ್ ಕರ್ತಕ್ಕೆ ತೋರ್ಸನ ಆಯ್ತ್ ಬೇಡ ದಗು ಹೋಗಿ ಹಿಡ್ಕೊಂಡ್ರ ಬರ್ಲಿ ಅವ್ ಇಲ್ಲೇ ಹೊಂಟಾನ ದಗು ಬರ್ರಿ ಸರಿ ನಾವ್ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಉಡಾಳ ಭಾಷೆ ಅಂತ ಸೊ ಎಲ್ಲಾರು ದಯವಿಟ್ಟು ಹೋಗಿ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ.